ಈ ವಫ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ಒಂದಷ್ಟು ಸಂಕ್ಷಿಪ್ತವಾದ ಅಂಶಗಳು, ಇದರಲ್ಲಿ ಏನಾದ್ರು ತಪ್ಪಿದ್ರೆ ಅಬ್ದುಲ್ ರಜಾಕ್ ಅವರು ಹಾಗೆ ಮಜೀದ್ ಅವರು ಕರೆಕ್ಟ್ ಮಾಡ್ಬೋದು ಮುಂದಿನ ಹಂತದಲ್ಲಿ. ವಫ್ ಅಂದ್ರೆ ಬೇಸಿಕಲಿ ಅಲ್ಲಾನ ಹೆಸರಲ್ಲಿ ಅನ್ನೋ ಅರ್ಥ ಇದೆ. ಇನ್ನು ವಫ್ ಆಸ್ತಿ ಅಲ್ಲಾನ ಹೆಸರಲ್ಲಿದೆ ಅಂತ ಹೇಳಿ, ಯಾವುದಾದ್ರೂ ಆಸ್ತಿಯನ್ನ ದಾನ ಮಾಡಿದ ಸಂದರ್ಭದಲ್ಲಿ ಆ ದಾನವನ್ನ ನಾವು ದೇವರ ಹೆಸರಲ್ಲಿ ಮಾಡಿದ್ದೀವಿ ಅಂತ ಹೇಳಿ ಇದನ್ನ ಅರ್ಥೈಸ್ಕೊಳ್ಳಲಾಗತ್ತೆ. ಇನ್ನು ಈ ಸಂಪತ್ತನ್ನ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯ ಹೆಸರಲ್ಲಿ ಇಡೋ ಹಾಗಿಲ್ಲ. ಅದನ್ನ ಇಡಬೇಕಾಗಿರೋದು ವಫ್ ಅನ್ನೋದ್ರ ಹೆಸರಲ್ಲೇ, ಅಂದ್ರೆ ದೇವರ ಹೆಸರಲ್ಲಿ ನಾವು ಇದನ್ನ ಕೊಟ್ಟಿದ್ದೀವಿ ಅಂತ ಹೇಳಿ. ಯಾವುದೋ ಒಂದು ಕಾಲೇಜೋ ಹಾಸ್ಪಿಟಲೋ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಈತ ಇನ್ಚಾರ್ಜು ಈತ ಮುನ್ನಡೆಸ್ಕೊಂಡು ಹೋಗ್ತಾನೆ, ಯಾವುದೇ ಹೆಸರು ಅಥವಾ ಸಂಸ್ಥೆಯ ಹೆಸರು ಇಲ್ಲಿರೋ ಹಾಗಿಲ್ಲ ಅನ್ನೋ ಮಾತಿದೆ. ಇನ್ನು ಮುಸ್ಲಿಮರ ಭೂಮಿ ಮೇಲೆ ನಿಯಂತ್ರಣ ಸಾಧಿಸೋಕೆ, ಅಂದ್ರೆ ಈ ದಾನದ ರೂಪದಲ್ಲಿ ಬಂದಿರತಕ್ಕಂಥ ಈ ಪ್ರಾಪರ್ಟಿ ಏನಿದೆ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಹೇಳಿ, ಅದ್ರ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಅಂತ ಹೇಳಿ ವಫ್ ಮಂಡಳಿಯನ್ನ ಸ್ಥಾಪನೆ ಮಾಡಲಾಗಿದೆ.